ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನಾದರೂ ಮಾಡಬೇಕು, ಏನಾದರೂ ಅವ್ರಿಗೆ ಉಳಿತಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ನೀವು ಮಾಡಬಹುದು. ಸೊ ನೀವು ನಿಮ್ಮ ಮಕ್ಕಳಿಗೋಸ್ಕರನೇ ಭವಿಷ್ಯಕ್ಕೆ ಉಪಯೋಗ ಆಗುವಂಥ ಒಂದು ಒಳ್ಳೆ ಸ್ಕೀಮ್ನ ಕೇಂದ್ರ ಸರ್ಕಾರ ಒಂದು ಸ್ಕೀಮ್ ಮೂಲಕ ನೀಡ್ತಾ ಇದೆ. NPS ವಾತ್ಸಲ್ಯ ಸ್ಕೀಮ್. ನೀವಿದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದು ಭವಿಷ್ಯಕ್ಕೆ ಸಹಾಯ ಮಾಡುತ್ತೆ. ಈ ಸ್ಕೀಮ್ ಏನು, ಹೇಗೆ ಕೆಲಸ ಮಾಡುತ್ತೆ, ಇದು ಹೇಗೆ ಅಪ್ಲೈ ಮಾಡಬೇಕು, ಹಾಗಿದ್ರೆ ಎಷ್ಟು ದಿನ ಆದ್ಮೇಲೆ ನಮ್ಗೆ ಹಣ ಸಿಗುತ್ತೆ, ಎಷ್ಟು ಸಿಗುತ್ತೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ. ಹಾಗಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS ಅಂತ ಹೇಳ್ತಾರೆ. ಈ ಸ್ಕೀಮ್ ನ ಸೆಂಟ್ರಲ್ ಗವರ್ಮೆಂಟ್ ನೀಡ್ತಾ ಇದೆ. ಈ ಸ್ಕೀಮ್ ಅಲ್ಲಿ ಹಣ ಹಾಕುವಂತವ್ರು ನೀವು ಇಂಡೈರೆಕ್ಟ್ ಆಗಿ ಗವರ್ಮೆಂಟ್ ಗೆ ಇನ್ವೆಸ್ಟ್ ಮಾಡಿದ ಹಾಗೆ. ಈ ಸ್ಕೀಮ್ ನ ಗವರ್ಮೆಂಟ್ 2004ರಲ್ಲಿ ಪರಿಚಯ ಮಾಡ್ತು. ಈ ಸ್ಕೀಮ್ ಅಲ್ಲಿ ವಿಷಯ ಏನಿತ್ತು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸ್ಕೀಮ್ ಬಂದಾಗ ಬರೀ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಯಾರು ಸರ್ಕಾರಿ ಕೆಲಸ ಮಾಡ್ತಾ ಇದಾರಲ್ವಾ ಅವ್ರು ಮಾತ್ರ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋ ತರ ಇತ್ತು. ಆದ್ರೆ 2009 ಅಂದ್ರೆ ನಂತರ ದಿನಗಳಲ್ಲಿ ಎಲ್ಲರೂ ಕೂಡ ಅಂದ್ರೆ ಗವರ್ಮೆಂಟ್ ಜಾಬ್ ಮಾಡೋರಾದ್ರೂ ಸರಿನೇ, ಪ್ರೈವೇಟ್ ಸೆಕ್ಟರ್ ಮಾಡೋರಾದ್ರೂ ಸರಿನೇ, ಅಥವಾ ಚಿಕ್ಕ ಬಿಸ್ನೆಸ್ ಮಾಡೋರಾದ್ರೂ ಸರಿನೇ, ಯಾರಾದ್ರೂ ಸರಿನೇ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋ ತರ ಇದು ಶುರುವಾಯಿತು. ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ ಏನಪ್ಪ ಈ ಸ್ಕೀಮ್ ಅಂತಂದ್ರೆ, ಇದೊಂಥರ ಪೆನ್ಷನ್ ಸ್ಕೀಮ್ ಇದ್ದ ಹಾಗೆ. ಅಂದ್ರೆ ಪೆನ್ಷನ್ ಸ್ಕೀಮೇ ಇದು. ಅಂದ್ರೆ ನೀವು ನಾಳೆ ವಯಸ್ಸಾದ ಕಾಲಕ್ಕೆ ನಿಮ್ಮ ಹತ್ರ ಹಣ ಇರಲ್ಲ ಅಥವಾ ದುಡಿಯೋಕೆ ಶಕ್ತಿ ಇರಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ಬದುಕನ್ನು ನೀವು ನಡೆಸೋದಕ್ಕೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೆ. ಕೆಲವೊಂದು ಕಡೆಗೆಲ್ಲ ಏನಾಗ್ತಾ ಇದೆ ಅಂದ್ರೆ, ಮಕ್ಕಳು ಅವರ ತಂದೆ ತಾಯಿನ ನೋಡ್ಕೊಳ್ಳೋಕ್ಕಾಗದೆ ವೃದ್ಧಾಶ್ರಮಗಳಲ್ಲಿ ಬಿಡ್ತಾ ಇದ್ದಾರೆ. ಸೊ ಓಲ್ಡ್ ಏಜ್ ಹೋಮ್ ಅಲ್ಲಿ ಇರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೆಲವು ಸರಿ ಅಲ್ಲಿ ಅಡ್ಜಸ್ಟ್ ಆಗಲ್ಲ, ಆರೋಗ್ಯ ಸರಿ ಇರಲ್ಲ, ಮಾನಸಿಕವಾಗಿ ಆರೋಗ್ಯವಾಗಿರಕ್ಕಾಗಲ್ಲ. ಸೊ ಈ ರೀತಿಯಿಂದಾನೇ ಅಂತಹ ಸಮಯದಲ್ಲಿ ನಾವು ದುಡಿದಂತಹ ಹಣ ನಮ್ಮ ಕೈಗಿರಬೇಕು. ಸೊ ಆಗ ನಾವು ನಮ್ಮ ಜೀವನ ನಡೆಸಬಹುದು. ಸೊ ಈ ದೃಷ್ಟಿಯಿಂದಾನೇ ನೀವು ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಕೊನೆಗಾಲದಲ್ಲಿ ಅಂದ್ರೆ 60 ವರ್ಷದವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನಂತರ ಇದು ನಿಮಗೆ ಪೆನ್ಷನ್ ರೂಪದಲ್ಲಿ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ನಿಮಗೆ 30 ವರ್ಷ ಅನ್ಕೊಳ್ಳೋಣ, 60 ವರ್ಷದವರೆಗೂ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದ್ರೆ 30 ವರ್ಷ ನಿಮ್ಮ ಟೆನ್ಯೂರ್ ಇರುತ್ತೆ. ನೀವು ಅದನ್ನ ಮಂತ್ಲಿ ಮಾಡ್ತಿರೋ, ವರ್ಷದ ಮಾಡ್ತಿರೋ, ಅದು ನಿಮ್ಮ ಆಯ್ಕೆ. ಸೊ ಕೊನೆಯಲ್ಲಿ ನೀವು ಯಾವಾಗ ಬಿಡಿಸ್ಕೋತೀರಿ ಅಲ್ವಾ, ಅವಾಗ ಅದಷ್ಟು ಹಣ ಜೊತೆಗೆ ಅದರ ಬಡ್ಡಿ ಅಷ್ಟೂ ಸೇರಿ ನಿಮಗೆ ಕೈಗೆ ಸಿಗುತ್ತೆ. ಅಂದ್ರೆ ಈ ಹಣ ಮತ್ತೆ ಇಂಟ್ರೆಸ್ಟ್ ಇರುತ್ತಲ್ವಾ, ಇದನ್ನ ಒಟ್ಟಾಗಿ ತಗೊಳ್ಳೋದಕ್ಕೆ ನಮಗೆ ಕಾರ್ಪಸ್ ಅಂತ ಹೇಳ್ತೀವಿ. ನಿಮ್ಮ ಹಣ ಏನಿರುತ್ತಲ್ವಾ, ಸೇ ಫಾರ್ ಎಕ್ಸಾಂಪಲ್ 50 ಲಕ್ಷ ಆಗಿರುತ್ತೆ ಅನ್ಕೊಳ್ಳೋಣ. ಇದರಲ್ಲಿ 60% ಅಮೌಂಟ್ ನ ನಿಮಗೆ 60 ವರ್ಷ ಆದ ತಕ್ಷಣ ಕೊಟ್ಬಿಡ್ತಾರೆ, ಅಂದ್ರೆ 30 ಲಕ್ಷ. ಇನ್ನು 20 ಲಕ್ಷ ಅಂದ್ರೆ 40% ಅಮೌಂಟ್ ಇರುತ್ತಲ್ವಾ, ಅದು ನಿಮಗೆ ತಿಂಗಳ ಬರ್ತಾ ಹೋಗುತ್ತೆ. ಅಂದ್ರೆ ಅದು ಖಾಲಿ ಝೀರೋ ಆಗೋವರೆಗೂ ಕೂಡ ನಿಮ್ಗೆ ಅದು ತಿಂಗಳ ನಿಮ್ ಕೈ ಸೇರುತ್ತೆ. ಸೊ ಇದು NPS ಸ್ಕೀಮ್ ಅಂತ ಹೇಳ್ತೀವಿ. ಇನ್ನು ಇದಕ್ಕೆ ಒಂದಷ್ಟು ಕಂಡೀಷನ್ಸ್ ಇವೆ ಅಪ್ಲೈ ಮಾಡೋದಕ್ಕೆ. ಮೊದಲನೇದಾಗಿ ನೀವು 18 ವರ್ಷ ಮೇಲ್ಪಟ್ಟವರು ಆಗಿರಬೇಕು. ಆದ್ರೆ ಇತ್ತೀಚೆಗೆ ಅಂದ್ರೆ 2024ರಲ್ಲಿ ಏನಾಯ್ತು ಅಂದ್ರೆ, ಸೆಪ್ಟೆಂಬರ್ ಇಂದ ಈಚೆಗೆ ಮೈನರ್ಸ್ ಕೂಡ ಅಕೌಂಟ್ ನ ಓಪನ್ ಮಾಡಬಹುದು ಅನ್ನುವಂತ ಅವಕಾಶನ ನೀಡಿದ್ದಾರೆ. ಸೊ ಹೀಗೆ ಮೈನರ್ ಆಗಿದ್ರು ಕೂಡ ಅಥವಾ ನಿಮಗೆ 18 ವರ್ಷ ಮೇಲ್ಪಟ್ಟವರಾಗಿದ್ರು ಕೂಡ ನೀವು ಇದರಲ್ಲಿ ಖಾತೆನ ಓಪನ್ ಮಾಡಬಹುದು. ಅಂದ್ರೆ ನಿಮ್ಮ 60+ ಇಯರ್ಸ್ ಅಲ್ಲಿ ಅಂದ್ರೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ಅಂತ ನಾವೇನು ಹೇಳ್ತೀವಲ್ವಾ, ಆಗ ನಿಮಗೆ ಯಾವುದೇ ತೊಂದರೆ ಇರಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತಿಂದಾನೇ ನೀವು ಈ ಅಕೌಂಟ್ನ ಓಪನ್ ಮಾಡಿಸ್ಕೊಂಡು ಅದಕ್ಕೆ ಹಣ ಜಮಾ ಮಾಡ್ತಾ ಹೋಗ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪೋಸ್ಟ್ ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ಹೋದ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸಿ ಇದನ್ನ ರನ್ ಮಾಡಬಹುದು. ಅಷ್ಟೇ ಅಲ್ಲ, ಹುಟ್ಟಿದ ಮಗುವಿನಿಂದ ಹಿಡಿದು ಯಾರಿಗೆಲ್ಲ ಆಧಾರ್ ಕಾರ್ಡ್ ಇದೆಯೋ ಅವರು ಕೂಡ ಇದನ್ನ ಶುರು ಮಾಡಬಹುದು, ಅಂದ್ರೆ ಓಪನ್ ಮಾಡಬಹುದು. ಎಲ್ಲಿವರೆಗೆ 60 ವರ್ಷ ಆಗೋವರೆಗೂ ಕೂಡ ಇದಕ್ಕೆ ಜಮಾ ಮಾಡ್ತಾ ಹೋಗ್ಬೇಕಾಗುತ್ತೆ. ನಂತರ ಇದರ ಲಾಭನ ಪಡ್ಕೊಳ್ಬಹುದು. ಸೇ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮಗುಗೆ 1 ವರ್ಷ ಅಂತ ಅನ್ಕೊಳ್ಳೋಣ. ನೀವೀಗ ಅವ್ರ ಹೆಸರಲ್ಲಿ ಹಣ ಕಟ್ಟೋದಕ್ಕೆ ಶುರು ಮಾಡ್ತೀರಾ. ಎಲ್ಲಿವರೆಗೆ? ಮಗು ಓದಿ ಕೆಲಸ ತಗೊಂಡು ಅವ್ರು ದುಡಿತಾರಲ್ವಾ, ಅಲ್ಲಿವರೆಗೂ ನೀವು ಕಟ್ಟಬಹುದು. ಸುಮಾರು ಒಂದು 25 ವರ್ಷ ಅಂತ ಅನ್ಕೊಳ್ಳೋಣ. ಅದಾದ ನಂತರ ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಲ್ಲಿವರೆಗೆ? ಅವ್ರಿಗೆ 60 ವರ್ಷ ಆಗೋವರೆಗೂ. ಸೊ ಅವ್ರಿಗೆ 60 ವರ್ಷ ಆದ್ಮೇಲೆ ಅವರು ಕೂಡ ಚಿಂತೆ ಮಾಡಬೇಕಾಗಿಲ್ಲ, ಪ್ರತಿ ತಿಂಗಳು ಅವ್ರಿಗೆ ಹಣ ಬರ್ತಾನೆ ಇರುತ್ತೆ. ಸೊ ಹಾಗಾಗಿನೇ ನೀವು ಇವತ್ತಿಂದ ಶುರು ಮಾಡಿದ್ರೆ ನಿಮಗೂ ಒಳ್ಳೇದು, ನಿಮ್ಮ ಮಕ್ಕಳಿಗೂ ಒಳ್ಳೇದಿದು. ಆದ್ರೆ ಮಗುಗೆ 18 ವರ್ಷ ತುಂಬಿದ ಹಾಗೆ KYC ಪ್ರೊಸೀಜರ್ ಇರುತ್ತೆ, ಅದನ್ನ ಮರೀದೆ ಮಾಡಿಸ್ಬೇಕಾಗುತ್ತೆ. ಸೊ ನೀವು ಈ NPS ವಾತ್ಸಲ್ಯ ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು ಅಥವಾ ಅಕೌಂಟ್ ಓಪನ್ ಮಾಡಬೇಕು ಅಂತ, ಸೊ ಮಿನಿಮಮ್ ಆಗಿ ನೀವು 1,000 ರೂಪಾಯಿ ಅಂತ ಕಟ್ಟಬೇಕಾಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರೂ ಕಟ್ಟಬಹುದು, ಮಿನಿಮಮ್ 1,000 ಅಂತ ಇರುತ್ತೆ. ಇನ್ನು ಈ ಅಕೌಂಟ್ ನ ನೀವು ಪೋಸ್ಟ್ ಆಫೀಸ್, ಬ್ಯಾಂಕ್ಗಳಲ್ಲಿ ಅಥವಾ ಈ ಪೆನ್ಷನ್ ಆಫೀಸ್ಗಳಿರುತ್ತಲ್ವಾ, ಇಲ್ಲೆಲ್ಲ ಕೂಡ ಓಪನ್ ಮಾಡಬಹುದು. ಹಾಗೇನೆ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಈ ಒಂದು ಸ್ಕೀಮ್ ನ ಓಪನ್ ಮಾಡ್ತೀರಾ ಅಂತ ಆದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಐಡೆಂಟಿಟಿ ಕಾರ್ಡ್, ಅಡ್ರೆಸ್ ಪ್ರೂಫ್, ಚೈಲ್ಡ್ ಬರ್ತ್ ಸರ್ಟಿಫಿಕೇಟ್, ಪೇರೆಂಟ್ಸ್ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಹೀಗೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನೀವು ಅಕೌಂಟ್ ಓಪನ್ ಮಾಡಿಸ್ತೀರಾ, ಹಣನೂ ಕಟ್ತೀರಾ ಅಂತ ಅನ್ಕೊಳ್ಳೋಣ. ಸೊ ನೀವೇನಾದ್ರೂ ವಿತ್ಡ್ರಾ ಮಾಡಬೇಕು ಅಂತಂದ್ರೆ 3 ವರ್ಷ ಆದ ನಂತರ ವಿತ್ಡ್ರಾ ಮಾಡಬಹುದು. ಅದು ಕೇವಲ 25% ಮಾತ್ರನೇ ನೀವು ವಿತ್ಡ್ರಾ ಮಾಡಬಹುದು.
ಸೊ ಹೀಗೆ ಮಗುವಿಗೆ 18 ವರ್ಷ ತುಂಬುವವರೆಗೂ ನೀವು 3 ಸಾರಿ ಈ ರೀತಿ ವಿತ್ಡ್ರಾ ಮಾಡಬಹುದು. ಅದು ಕೂಡ ಕೆಲವೊಂದು ಕಂಡೀಷನ್ಸ್ ಮೇಲೆ, ಅಂದರೆ ಎಜುಕೇಷನ್ ಪರ್ಪಸ್ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದಕ್ಕೋಸ್ಕರ ನೀವು ವಿತ್ಡ್ರಾ ಮಾಡಬೇಕಾಗುತ್ತೆ. ಅದು ಕೂಡ ನೀವು ಸರಿಯಾದ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಸಹ ಸಿಗಲ್ಲ. ಹಾಗೆಯೇ ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ ನೀವು ತಿಳ್ಕೊಳ್ಬೇಕಾಗಿರೋದು. ಒಂದು ವೇಳೆ ನಿಮ್ಮ ಮಗ ಅಥವಾ ಮಗಳಿಗೆ 18 ವರ್ಷ ತುಂಬಿತು ವಿತ್ಡ್ರಾ ಮಾಡ್ಕೊಂಡ್ಬೇಡ ಅಂತ ನೀವೇನಾದರೂ ಲೆಕ್ಕ ಹಾಕಿದ್ರೆ ಅದಕ್ಕೂ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ಸೊ ಹಣ ಏನಾದರೂ 2.5 ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದರೆ ನೀವು ಪೂರ್ತಿಯಾಗಿ ವಿತ್ಡ್ರಾ ಮಾಡಬಹುದು. ಒಂದು ವೇಳೆ 2.5 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಕೇವಲ 20% ಹಣ ಮಾತ್ರ ನೀವು ವಿತ್ಡ್ರಾ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಮಗ ಅಥವಾ ಮಗಳಿಗೆ 18 ವರ್ಷ ಆಗಿದೆ ಅಂತ ಅನ್ಕೊಳ್ಳೋಣ, ಅಕೌಂಟಲ್ಲಿ 4 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ನೀವು ಬರೀ 20% ಮಾತ್ರನೇ ಡ್ರಾ ಮಾಡ್ಕೋಬಹುದು. ಅಂದರೆ ಕೇವಲ 80,000 ಮಾತ್ರ ನೀವು ಡ್ರಾ ಮಾಡ್ಕೋಬಹುದು. ಇನ್ನು ಮಿಕ್ಕದಂತಹ 3,20,000 ಅವರ ಕೊನೆಯ ದಿನಗಳಲ್ಲಿ, ಅಂದರೆ 60 ವರ್ಷ ದಾಟುತ್ತಲ್ವಾ, ಆಗ ಪೆನ್ಷನ್ ರೂಪದಲ್ಲಿ ಅವ್ರ ಕೈ ಸೇರುತ್ತೆ. ಸೊ ಹೀಗೆ ಅಂದರೆ 18 ವರ್ಷ ಆದಮೇಲೆ ಈ 3,20,000 ರೂಪಾಯಿ ಇರುತ್ತಲ್ವಾ, ಇದಕ್ಕೆ ಇಂಟ್ರೆಸ್ಟ್ ಸೇರ್ತಾ ಹೋಗುತ್ತೆ. ಸೊ ವಿತ್ ಇಂಟ್ರೆಸ್ಟ್ ಅದು ಪೆನ್ಷನ್ ರೂಪದಲ್ಲಿ ಅವ್ರಿಗೆ 60 ವರ್ಷದ ನಂತರ ತಿಂಗಳ ಅವ್ರ ಕೈ ಸೇರುತ್ತೆ. ಇದು ಇರುವಂಥ ಪ್ರೊಸೀಜರ್. ಒಂದು ವೇಳೆ ನೀವು ಏನೂ ಡ್ರಾ ಮಾಡ್ಕೊಳ್ದೆ ಹಾಗೆ ಬಿಟ್ಟಿದ್ರೆ, ಅಂದರೆ 4 ಲಕ್ಷನೂ ಹಾಗೆ ಬಿಟ್ಟಿದ್ರೆ, ಆಗ ನಿಮಗೆ ಕೈ ಸೇರುವಂಥ ಹಣ ಏನಿದೆ ಅಂದರೆ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಕೈ ಸೇರುವಂಥ ಪೆನ್ಷನ್ ಕೂಡ ಜಾಸ್ತಿನೇ ಇರುತ್ತೆ. ಇದನ್ನು ನೀವು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಬಹುದು ಅಥವಾ ಬ್ಯಾಂಕಲ್ಲೂ ಓಪನ್ ಮಾಡಬಹುದು, ಅಥವಾ ನೀವು ಆನ್ಲೈನಲ್ಲೂ ಅಪ್ಲೈ ಮಾಡಬಹುದು. ಅಲ್ಲಿ ಫಾರ್ಮ್ ಇರುತ್ತೆ, ಆ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇನ್ವೆಸ್ಟ್ ಮಾಡ್ತೀವಲ್ವಾ, ಈ ಪೆನ್ಷನ್ ಕಂಪನಿಗಳು ಸ್ಟಾಕ್ ಮಾರ್ಕೆಟು ಅಥವಾ ಹೆಚ್ಚಿಗೆ ಆದಾಯ ಬರುವಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತವೆ. ಹಾಗಾಗಿ ನಮಗೂ ಸಹ ಹೆಚ್ಚಿಗೆ ಬಡ್ಡಿ ಬರುವಂಥ ಚಾನ್ಸಸ್ ಇರುತ್ತೆ. ಆದರೆ ಅಪ್ಲೈ ಮಾಡುವಾಗ ಅಪ್ಲಿಕೇಶನಲ್ಲಿ ಈ ಪೆನ್ಷನ್ ಕಂಪನಿಗಳಿರುತ್ತಲ್ವಾ, ಸರಿಯಾದ ಕಂಪನಿನ ಆಯ್ಕೆ ಮಾಡಬೇಕಾಗುತ್ತೆ. ಅಂದರೆ ಯಾವ ಹೆಚ್ಚು ರಿಟರ್ನ್ಸ್ ಕೊಡುತ್ತಲ್ವಾ ಆ ಕಂಪನಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ 2 ಥರ ಇರುತ್ತೆ, ಒಂದು ಆಕ್ಟಿವ್ ಮತ್ತೊಂದು ಆಟೋ. ಅಂದರೆ ಆಕ್ಟಿವ್ ಅಂತಂದರೆ ಈ ಸ್ಟಾಕ್ ಮಾರ್ಕೆಟ್, ಕಾರ್ಪೊರೇಟ್ ಬಾಂಡ್ಸ್, ಗವರ್ಮೆಂಟ್ ಬಾಂಡ್ಸ್, ಈ ರೀತಿ ಆಪ್ಷನ್ಸ್ ಇರುತ್ತೆ. ಅಂದರೆ ಇದರಲ್ಲಿ ನಾವು ಎಷ್ಟು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಆಪ್ಷನ್ ನಮ್ಮ ಕೈಲಿರುತ್ತೆ. ಸೊ ನಾವೇ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಹಾಗೆಯೇ ಆಟೋ ಅಂತಂದರೆ ಏಜ್ನ ಆಧಾರದ ಮೇಲೆ ಪೆನ್ಷನ್ ಕಂಪನಿಗಳು ಇನ್ವೆಸ್ಟ್ ಮಾಡ್ತಾ ಹೋಗುತ್ತವೆ. ಒಂದು ವೇಳೆ ನೀವು ನಿಮ್ಮ ಮಕ್ಕಳ ಹೆಸರಲ್ಲಿ ಇದಕ್ಕೆ ಹಣ ಕಟ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಆಕ್ಸಿಡೆಂಟ್ ಆಗಿನೋ ಅಥವಾ ಏನೋ ಒಂದು ಅವಘಡ ನಡೆದು ಅವರು ಸತ್ತು ಹೋಗ್ಬಿಟ್ರು ಅಂತ ಅನ್ಕೊಳ್ಳೋಣ. ಆಗ ನಿಮ್ಮ ಕುಟುಂಬದ ಪೋಷಣೆಗಾಗಿ ಸರ್ಕಾರ ನಿಮಗೆ 2 ಕೋಟಿ ರೂಪಾಯಿವರೆಗೂ ಕೂಡ ನಿಮಗೆ ಹಣ ನೀಡುತ್ತೆ. ಸೊ ಫ್ರೆಂಡ್ಸ್, ಹೇಗಿತ್ತು ಇವತ್ತು ನಾವು ಶೇರ್ ಮಾಡಿದಂಥ ಮಾಹಿತಿ? ಖಂಡಿತ ನಿಮಗೆ ಉಪಯುಕ್ತ ಆಗುತ್ತೆ ಅಂತಲೇ ಭಾವಿಸ್ತೀವಿ. ಯಾಕೆಂತಂದರೆ ಈ ಥರದ ಸುಮಾರು ಸ್ಕೀಮ್ಗಳಿದೆ ನಮ್ಮ ಗೌರ್ಮೆಂಟ್ ನೀಡಿರುವಂಥದ್ದು. ಹಾಗಾಗಿ ಅದರ ವಿಡಿಯೋಸ್ಗಳು ನಾವು ನಿಮಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಮೂಲಕ ನಿಮಗೆ ಹಂಚ್ಕೊಳ್ತಾ ಹೋಗ್ತೀವಿ. ಇದರ ಜೊತೆಗೆ ಹೊಸ ಬಿಸ್ನೆಸ್ಗಳು, ಅಂದರೆ ಯಾರೆಲ್ಲ ಒಂದು ಬಿಸ್ನೆಸ್ನ ಮಾಡಬೇಕು, ಡಿಫ್ರೆಂಟ್ ಆಗಿರುವಂಥದ್ದು, ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಮಾಡುವಂತಹ ಬಿಸ್ನೆಸ್ ಇರಬಹುದು, ಅಥವಾ ಮನೇಲಿ ಎತ್ಕೊಂಡೆ ಯಾವೆಲ್ಲ ಬಿಸ್ನೆಸ್ ಮಾಡಬಹುದು, ಅಥವಾ ಪಾರ್ಟ್ ಟೈಮಾಗಿ ಯಾವ್ದು ಮಾಡಬಹುದು, ಫುಲ್ ಟೈಮಾಗಿ ಯಾವ್ದು ಮಾಡಬಹುದು. ಸೊ ಈ ಥರದ ಹಲವಾರು ಕ್ವೆಶನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ರಿಗೂ ಉಪಯೋಗ ಆಗಬೇಕು ಅಂತಾನೆ ಬೇರೆ ಬಿಸ್ನೆಸ್ಗಳ ಐಡಿಯಾಸ್ಗಳನ್ನ ನಾವು ವಿಡಿಯೋಸ್ ಮೂಲಕ ಅಪ್ಲೋಡ್ ಮಾಡಿದ್ದೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಚಾನಲ್ನಲ್ಲಿರುವಂಥ ಅಷ್ಟು ವಿಡಿಯೋಸ್ಗಳನ್ನ ನೋಡಿ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ. ಹಾಗೆಯೇ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಆದರೆ ಶೇರ್, ಕಮೆಂಟ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ.